ಅಡ್ವಾನ್ಸ್ ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್ ಮೈ ಫ್ರೆಂಡ್ಸ್. ಸೊ ಗೈಸ್, ಜನವರಿ 26 ಬರ್ತಾ ಇದೆ. ನೀವು ಈ ತರಹದ ಟ್ರೆಂಡಿಂಗ್ ರಿಪಬ್ಲಿಕ್ ಡೇ ಇನ್ಸ್ಟಾಗ್ರಾಮ್ ರೀಲ್ಸ್ ಎಡಿಟ್ ಮಾಡ್ಬೇಕಾ? ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಒಂದು ಲೈಕ್ ಮಾಡಿ. ಸೊ ಫ್ರೆಂಡ್ಸ್, ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಹೇಗೆ ನೀವು ರಿಪಬ್ಲಿಕ್ ಡೇ ಸ್ಪೆಷಲ್ ಆಗಿ ಈ ರೀತಿ ನೀವು ವಿಡಿಯೋನ ಎಡಿಟ್ ಮಾಡಬಹುದು ಅಂತ. ನಿಮ್ಗೆ ಎಡಿಟ್ ಬರ್ದೇ ಇರಲಿ, ನೀವು ತುಂಬಾನೇ ಈಸಿಯಾಗಿ ಈ ರೀತಿ ವಿಡಿಯೋನ ಎಡಿಟ್ ಮಾಡಬಹುದು. ನಾನು ಈ ವಿಡಿಯೋದಲ್ಲಿ ಹೇಳಿದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಈ ರೀತಿ ವಿಡಿಯೋನ ಎಡಿಟ್ ಮಾಡಬಹುದು. ಸೊ ಈ ರೀತಿ ನೀವು ವಿಡಿಯೋನ ಎಡಿಟ್ ಮಾಡ್ಬೇಕಂದ್ರೆ ಮೊದಲು ಒಂದು ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಈ ತರ ಎಲ್ಲಿ ಲೊಕೇಶನ್ ಚೆನ್ನಾಗಿರುತ್ತೋ ಆ ಲೊಕೇಶನ್ ಇಲ್ಲಿ ಹೋಗಿ, ರೀತಿ ಇಲ್ಲ ನಿಮ್ಮ ಕಡೆ ಯಾವ ರೀತಿ ಐಡಿಯಾ ಇರುತ್ತೋ ಆ ರೀತಿ ನೀವು ಒಂದು ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ವಿಡಿಯೋನ ಶೂಟ್ ಮಾಡ್ಕೊಂಡಾದ್ಮೇಲೆ ವಿಡಿಯೋನ ಕ್ಯಾಪ್ಕಟ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ವಿಡಿಯೋನ ಫಸ್ಟ್ ಆಫ್ ಆಲ್ ಸ್ಲೋ ಮೋಷನ್ ಮಾಡ್ಕೊಳ್ಳಿ. ಸ್ಲೋ ಮೋಷನ್ ಮಾಡ್ಕೊಂಡಾದ್ಮೇಲೆ ಇವಾಗ ಜಸ್ಟ್ ಟೆಕ್ಸ್ಟ್ ಎಫೆಕ್ಟ್ ಹಾಕೋಣ. ಇದರಲ್ಲಿ ಎಲ್ಲಿ ನನ್ನ ಕೈ ಮೂವ್ಮೆಂಟ್ ಆಗ್ತಾ ಇದೆಯೋ ಅಲ್ಲಿ ಒಂದು ಟೆಕ್ಸ್ಟ್ ಎಫೆಕ್ಟ್ ಹಾಕೋಣ ಮತ್ತು ನಮ್ಮ ಇಂಡಿಯನ್ ಫ್ಲ್ಯಾಗ್ ಕಲರ್ ಎಫೆಕ್ಟ್ನು ಕೂಡ ಇದರಲ್ಲಿ ಹಾಕೋಣ ಇವಾಗ. ಸೊ ಟೆಕ್ಸ್ಟ್ ಹಾಕೋಕ್ಕೆ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಪ್ಪ ಅಂದರೆ ನನ್ನ ಕೈ ಮೂವ್ಮೆಂಟ್ ಎಲ್ಲಿ ಆಗ್ತಾ ಇದೆಯೋ ಅಲ್ಲಿ ಸ್ಟಾಪ್ ಮಾಡ್ಕೊಳ್ಳೋಣ. ಈ ರೀತಿ ಕೆಳಗಡೆ ಟೆಕ್ಸ್ಟ್ ಆಪ್ಷನ್ ಇದೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಟೆಕ್ಸ್ಟ್ ಟ್ಯಾಪ್ಲೆಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಟ್ಯಾಪ್ಲೆಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮ್ಮ ಮುಂದೆ ಸಾಕಷ್ಟು ಟ್ಯಾಪ್ಲೆಟ್ಗಳು ಬರ್ತವೆ. ಸೊ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ನೀವು ಆ ಟೆಕ್ಸ್ಟ್ನ ಹಾಕೋಬೋದು. ನಾ ಇವಾಗ ಈ ವಿಡಿಯೋಗೆ ಯಾವ ಟೆಕ್ಸ್ಟ್ ಸೆಟ್ ಆಗುತ್ತೋ ಆ ಟೆಕ್ಸ್ಟ್ನ ಹಾಕ್ತೀನಿ. ಜಸ್ಟ್ ಸ್ಕ್ರೋಲ್ ಮಾಡ್ತೀನಿ ಇವಾಗ ಕೆಳಗಡೆ. ಸೊ ಫ್ರೆಂಡ್ಸ್, ನಾ ಇವಾಗ ಈ ಟೆಕ್ಸ್ಟ್ನ ಇದರಲ್ಲಿ ಹಾಕ್ತೀನಿ. ಇದರಲ್ಲಿ ಒಂದು ಟೆಕ್ಸ್ಟ್ ಬರೆಯೋಣ ಇವಾಗ. ಸೊ ಈ ರೀತಿ ಬರ್ಕೊಂಡಾದ್ಮೇಲೆ ಕರೆಕ್ಟಾಗಿ ಇದಕ್ಕೆ ಸೆಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಇಂಡಿಯನ್ ಫ್ಲ್ಯಾಗ್ ಕಲರ್ ಎಫೆಕ್ಟ್ ಅದು ಹೇಗೆ ಹಾಕೋದಂದರೆ, ಇಲ್ಲಿ ನನ್ನ ಕೈ ಮೂವ್ಮೆಂಟ್ ಆಗ್ತಾಯಿದೆ ಮತ್ತೊಂದು ಸಲ. ಇಲ್ಲಿ ಇವಾಗ ಇಂಡಿಯನ್ ಫ್ಲ್ಯಾಗ್ ಕಲರ್ ಎಫೆಕ್ಟ್ ಹಾಕೋಣ. ಸೊ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಈ ರೀತಿ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಇದೇ ಎಫೆಕ್ಟ್ ಇರುವಂಥ ವಿಡಿಯೋ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿದ್ದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ರೀತಿ ವಿಡಿಯೋನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಪೂರ್ತಿ ವಿಡಿಯೋ ಮೇಲೆ ಫಿಲಪ್ ಮಾಡ್ಕೊಳ್ಳಿ. ಈ ರೀತಿ ಇವಾಗ ನೀವು ನೋಡ್ಬೋದು. ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ. ವಿಡಿಯೋ ಕಾಪಿ ಮಾಡ್ಕೊಂಡಾದ್ಮೇಲೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಮೇಲೆ ವಿಡಿಯೋ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಈ ರೀತಿ ನಿಮ್ಮ ವಿಡಿಯೋ ಪೂರ್ತಿ ಎರಡೂ ಸೇಮ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೀವು ನೋಡ್ಬೋದು, ಈ ರೀತಿ ವಿಡಿಯೋ ಎಫೆಕ್ಟ್ ಮುಚ್ಚೋಯ್ತು ಇವಾಗ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕೆಳಗಡೆ ಇರುವಂಥ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಕಟ್ಔಟ್ ಅಂತ ಇದೆ, ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ. ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ನೋಡ್ಬೋದು ನಮ್ಮ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ಬ್ಯಾಕ್ಗ್ರೌಂಡ್ ರಿಮೂವ್ ಅಂತ ಆಗಿದೆ, ಆದರೆ ಪರ್ಫೆಕ್ಟಾಗಿ ಕಾಣ್ತಾ ಇಲ್ಲ. ಸೊ ನನ್ನ ಕಾಲ್ ಕೆಳಗಡೆ ಕೂಡ ಇಂಡಿಯನ್ ಫ್ಲ್ಯಾಗ್ ಕಲರ್ ಬಂದಿದೆ. ಇದನ್ನು ರಿಮೂವ್ ಮಾಡೋಕ್ಕೆ ಜಸ್ಟ್ ಮೇಲ್ಗಡೆ ಇರುವಂಥ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇನ್ನೊಂದು ಸಲ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಬರುತ್ತೆ ನಿಮ್ಮ ವಿಡಿಯೋ. ಅದೇ ರೀತಿ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಜಸ್ಟ್ ಈ ಥರ ಸ್ಕ್ರೋಲ್ ಮಾಡ್ಕೊಂಡಾದ್ಮೇಲೆ ಈಗ ಕಾಪಿ ಮಾಡ್ಕೊಂಡಂಥ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಮಾಸ್ಕ್ ಅನ್ನೋ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಒನ್ ಹಾರಿಜಾಂಟಲ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ರೊಟೇಟ್ ಮಾಡ್ಕೊಳ್ಳಿ. ರೊಟೇಟ್ ಮಾಡಿಕೊಂಡು ನಿಮಗೆ ಯೆಲ್ಲೋ ಡಾಟ್ ಕಾಣ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಪೂರ್ತಿ ಫಿಲಪ್ ಆಗುತ್ತೆ ಈ ರೀತಿ. ಆಮೇಲೆ ವೈಟ್ ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಬ್ಲೈಂಡ್ ಆಗುತ್ತೆ. ಈ ರೀತಿ ಕರೆಕ್ಟಾಗಿ ನಿಮಗೆ ಹೇಗೆ ಸೆಟ್ ಆಗುತ್ತೋ ಆ ರೀತಿ ನೀವು ಇಟ್ಕೋಬೋದು.
ಸೊ ಜಸ್ಟ್ ಇವಾಗ ನೀವು ನೋಡ್ಬೋದು ಪರ್ಫೆಕ್ಟಾಗಿ ಕಲರ್ ಆ್ಯಡ್ ಆಗಿದೆ. ಸೊ ಫ್ರೆಂಡ್ಸ್, ವಿಡಿಯೋ ಅಂತೂ ಪೂರ್ತಿ ಕಂಪ್ಲೀಟ್ ಆಗಿದೆ. ನೀವು ರಿಸಲ್ಟ್ ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ. तेरी हवा पे जिंदा